Hi guys, today's Chava movie review. Vicky Kaushal, Rashmika Mandani 2 hours 40 minutes ಇದು ಮೂವಿ ಅದ 9:15 ಶೋ ಹೋಗಿದ್ದಾನ 5 ನಿಮಿಷ ಸ್ವಲ್ಪ ಲೇಟ್ ಆಯ್ತು ನನಗೂ ಸ್ಟಾರ್ಟಿಂಗ್ 5 ನಿಮಿಷ ಏನು ತೋರಿಸ್ಯಾರ ಅದು ನನಗೆ ಗೊತ್ತಿಲ್ಲ. Chava How many tickets? 9:15 show. ಛತ್ರಪತಿ ಶಿವಾಜಿ ಮಹಾರಾಜ್ ಹೋದ ಮೇಲೆ ಸಂಭಾಜಿ ಮಹಾರಾಜ್ ಮೇಲೆ ಇದು ಸ್ಟೋರಿ ಅದ. ನೆಕ್ಸ್ಟ್ ಏನಾಗಿದೆ ಇದು ಚಲೋ ತೋರಿಸ್ಯಾರ ಇಲ್ಲಂತಿಲ್ಲ, ಬಟ್ ಥೋಡೆ ಪ್ಲೇಸ್ನಲ್ಲಿ ಸೆಕ್ಯುಲರಿಸಮ್ ತಡ್ಕ ಹಾಕ್ಲಕ್ಕೆ ಕೋಶಿಶ್ ಮಾಡ್ಯಾರ. ಬಾಲಿವುಡ್ ಆದ್ಮೇಲೆ ಸೆಕ್ಯುಲರಿಸಮ್ ತಡ್ಕ ಹಾಕ್ತಾರೆ, ಅದು ಎಲ್ಲ ಸಂಬಂಧಿ ಗೊತ್ತೇ ಅದ. ಟೈಲರ್ ರಿಲೀಸ್ ಆದಾಗೆ ಸೌಂಡ್ ಡಿಸೈನಿಂಗಲ್ಲಿ ಸಾಂಗ್ಗಳಲ್ಲಿ ಅಂಥ ಪರಿ ಎಫೆಕ್ಟ್ ಅಂತಕ ಮಾಡಲಿಲ್ಲ. ಏನು ಡೈಲಾಗ್ ಇರಬೇಕಿತ್ತಲ್ಲ ಅಂಥ ಪರಿ ಡೈಲಾಗ್ನೂ ಇದ್ದಿಲ್ಲ. ಯಾಕಂದ್ರೆ ಮರಾಠಿ ಥೋಡೆ ಫಿಲ್ಮ್ಗಳು ನಾನು ನೋಡೀನಿ. ಈ ಹಿಂದ್ವಿ ಸ್ವರಾಜ್ ಛತ್ರಪತಿ ಶಿವಾಜಿ ಮಹಾರಾಜೇ ಕನಸಿತ್ತು, ಅದು ಡೈಲಾಗ್ ಇದ್ದೇ ಇಲ್ಲ ಟೈಲೊಳಗೆ. ಇವತ್ತು ನಾ ಮೂವಿ ನೋಡ್ಕೊಂಡು ಬಂದಾಗಿ 2-3 ಜಾಗದಾಗ ಅದು ಡೈಲಾಗ್ ಆದ. ಹಂಗೆ ಔರಂಗಜೇಬು ಎಷ್ಟು ಖತರ್ನಾಕ್ ಮನಸ್ಸೇ ಇದ್ದನು, ಏನು ಅತ್ಯಾಚಾರ ಮಾಡ್ಯಾನ ನಮ್ಮ ದೇಶ ಮೇಲೆ, ಎಷ್ಟು ಟೆಂಪಲ್ ಹೊಡೆದಾಕಿನ, ಎಷ್ಟು ಗುಡಿಗಳಿಗೆ ಖತಮ್ ಮಾಡ್ಯಾನೋ, ಎಷ್ಟು ಹಿಂದೂ ಮಂದಿಗೆ ಸತ್ತೊಡ್ದನೋ, ಅದು ಇನ್ನೂ ಚಲೋ ಆಗಿ ತೋರಿಸ್ಬೇಕಿತ್ತು. ಬಟ್ ಹಂಗೆ ತೋರಿಸೇ ಇಲ್ಲ ಫಿಲ್ಮ್ನಲ್ಲಿ. ಅವ್ನಿಗೆ ಹೆಂಗೆ ತೋರಿಸ್ಯಾರ ಅಂದರು, ಜಸ್ಟ್ ಅವ್ನಿಗೆ ನಮ್ಮ ದೇಶ ಮೇಲೆ ರೂಲ್ ಮಾಡೋದದ, ಕಬ್ಜಾ ಮಾಡೋದದ ಅಷ್ಟೇ ತೋರಿಸ್ಯಾರ. ಸ್ಪೆಷಲ್ ನಾ ಮಾತಾಡ್ಬೇಕಂದ್ರೆ ಅಕ್ಷಯ್ ಖನ್ನ ಏನು ಹಾರ್ಡ್ ವರ್ಕ್ ಆದ್ರಿ ಅವ್ರದ್ದು. ಡೈಲಾಗ್ ಡೆಲಿವರಿಯಲ್ಲಿ, ಎಕ್ಸ್ಪ್ರೆಷನಲ್ಲಿ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಪ್ರತಿಯೊಂದು ಚೀಸ್ ಕಾಣ್ತದೆ ಅವ್ರಿಗೆ ನೋಡೋ ಮಟ್ಟಿಗೆ. ನಮಗೂ ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ತದೆ ಅವ್ರ ಆ್ಯಕ್ಟಿಂಗ್ ಆ ಥರ ಪರ್ಫಾರ್ಮೆನ್ಸ್ ಅಂತ ಮಾಡ್ಯಾರ. ಬಟ್ ಇಲ್ಲಿ ಪಾಯಿಂಟ್ ಬಗ್ಗೆ ನಾವು ಮಾತಾಡಬೇಕು, ಔರಂಗಜೇಬ್ಗೆ ಹೆಂಗೆ ತೋರಿಸ್ಬೇಕು ಗೊತ್ತದ, ಅವ ಎಷ್ಟು ಅತ್ಯಾಚಾರ ಮಾಡ್ಯಾನ, ಹೆಂಗೆ ತೋರಿಸ್ಬೇಕಿತ್ತು ಅವನಿಗೆ, ಹಂಗೆ ತೋರಿಸಿಲ್ಲ. ಇಲ್ಲೊಂದು ಡೈಲಾಗ್ ಅದನ್ನು ಔರಂಗಜೇಬ್ ಮರಾಠ ಸಾಮ್ರಾಜ್ಯ ಎಲ್ಲೆಲ್ಲಿ ಕಾಣ್ತದೆ ನೋಡ್ರಿ, ಅಲ್ಲೆಲ್ಲಿ ಕೆಂಪು ರಕ್ತ ಮಾಡಿಬಿಡ್ರಿ, ಭಗವಾರಂಗೆ ಖತಮ್ ಮಾಡಿರಿ. ಇಲ್ಲಿ ಹಿಂದೂ ಮಂದಿಗೆ ಖತಮ್ ಮಾಡಂತಂದಿಲ್ಲ. ಇದೊಂದು ಪಾಯಿಂಟ್ ನನಗೆ ಅನಿಸಿತು. ಉಳ್ಕಿದ್ದು ವಿಕ್ಕಿ ಕೌಶಲ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡ್ಬೇಕೆಂದ್ರು, ಅವ್ರಿಗೆ ಹಿಡ್ಕಂದ್ಗೆ ಸೋತಾನೆ ನೋಡ್ರಿ. ಅಲ್ಲಿ ಎಷ್ಟೋ ದಿನ ಟಾರ್ಚರ್ ಅವ್ರಿಗೆ ಕೊಡ್ತಾರೆ ನೋಡ್ರಿ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ, ಅವ್ರ ಎಕ್ಸ್ಪ್ರೆಷನಲ್ಲಿ, ಮೈಯೆಲ್ಲ ಉಪ್ಪು ಹಾಕೋದಾಗಲಿ, ಅಂದ್ರೆ ಪೂರ ಸುಡುತ್ತಾರೆ ಅವ್ರಿಗೆ, ಕಣ್ಣು ತೆಗಿತಾರ, ಉಗುರುಗಳು ತೆಗಿತಾರ, ನಾಲ್ಗೆ ಕಿತ್ತಾರ, ಇಷ್ಟು ಟಾರ್ಚರ್ ಅವ್ರಿಗೆ ಕೊಡ್ತಾರೆ. ಅಲ್ಲೊಂದು ಡೈಲಾಗ್ ಇದು ತೋರಿಸ್ಬೇಕಿತ್ತು, ಇನ್ನೂ ಸ್ಟ್ರಾಂಗ್ ಆಗಿ ತೋರಿಸ್ಬೇಕಿತ್ತು, ಅದು ಹಂಗೆ ತೋರಿಸಿಲ್ಲ. ಓಕೆನಾ. ಇಲ್ಲಿ ಇಲ್ಲಿ ಸಂಭಾಜಿ ಮಹಾರಾಜ್ಗಂತಾನ, ನೀ ಎಲ್ಲೊಟ್ಟು ಬುಟ್ಟಿಗೇಸಿ ಇಸ್ಲಾಂ ಧರ್ಮ ಒಳಗೆ ಬಂದ್ಬಿಡಂತಾನ. ಇಲ್ಲಿ ವಿಕ್ಕಿ ಕೌಶಲ್ ಅನ್ಬೇಕಿಲ್ಲ, ಇನ್ನೂ ಸ್ಟ್ರಾಂಗ್ ಡೈಲಾಗ್ ಅನ್ಬೇಕಿತ್ತು, ನೀ ನಮ್ಮ ಧರ್ಮ ಒಳಗೆ ಬಂದ್ಬಿಡು, ನೀ ಇಸ್ಲಾಂ ಆಗೇ ಇರು ಅಂತ. ಈ ಥರ ಒಂದು ಡೈಲಾಗ್ ಅದಲ್ಲಿ ಹಂಗೆ ಇರಬೇಡಿತ್ತು. ನಾ ಎಷ್ಟು ಸಾರ್ನು ಉಡ್ತೀನಿ, ನಾ ಹಿಂದೂ ಆಗೇ ಉಡ್ತೀನಿ, ನಾ ಹಿಂದೂ ಆಗಿ ಸಾಯ್ತೀನಿ ಅಂತ ಈ ಥರ ಒಂದು ಡೈಲಾಗ್ ಇರಬೇಕಿತ್ತು. ಬಟ್ ಹಂಗಿಲ್ಲ, ಅದು ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ತಿತ್ತು, ಬಟ್ ಅಂಥ ಪರಿ ಕನೆಕ್ಟ್ ಅನ್ಸಲ್ಲ. ಆ್ಯಕ್ಷನ್ ಎಲಿವೇಶನ್ ಬಗ್ಗೆ ನಾವು ಮಾತಾಡಿದ್ವಿ. ಫಸ್ಟ್ ಹಾಫ್ ಅಂತಕ ಓಕೆ ಡೀಸೆಂಟ್ ನನಗೆ ಆ್ಯಕ್ಷನ್ ಅನಿಸಿದ್ದು. ಸೆಕೆಂಡ್ ಹಾಫ್ ಬರ್ತದೆ ನೋಡಿ, ಸ್ವಲ್ಪ ಬೆಟರ್ ಆಗಿ ತೋರಿಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡ್ರ. ಇದೇ ಜಾಗದಾಗ SS ರಾಜಮೌಳಿ ಫಿಲ್ಮ್ಗೆ ಆ್ಯಕ್ಷನ್ ಮಾಡಿದ್ರಲ್ಲ, ಬಸ್ ಲಿಟ್ರಲಿ ಒಂದು ಬೇರೆ ಲೆವೆಲ್ದಾಗ ಇದು ಆ್ಯಕ್ಷನ್ ಎಲಿವೇಶನ್ ಇರುತ್ತೆ. ಒಂದು ಪಾಯಿಂಟ್ ನನಗೆ ಅನಿಸಿದೆ. ಯಾಕಂದ್ರೆ ಥೋಡೆ ಪ್ಲೇಸ್ನಲ್ಲಿ ಅವ್ರು ಪ್ಲ್ಯಾನ್ ಮಾಡ್ತಾರೆ ನೋಡಿ, ನಾವು ಗಾಳಿಲ್ಲ ಸೊಡೆಮು, ಬೆಂಕಿಲ್ಲ ಸೊಡೆಮು, ನೀರಿಲ್ಲ ಸೊಡೆಮು, ಈ ಥರ ಅವ್ರು ಡೈಲಾಗ್ ಹೇಳ್ತಾರೆ. ಅದೇ ಸ್ಟಾರ್ಟಿಂಗ್ ಅದು ರೂಲ್ ಎಲ್ಲ ಫಾಲೋ ಮಾಡ್ತಾರೆ. ಬಟ್ ಅದು ಇನ್ನೂ ಚಲೋ ಆಗಿ ಪ್ರೆಸೆಂಟೇಷನ್ ಕೊಡಬೇಕಿತ್ತು. ಒಂದು ರೂಮ್ ಒಳಗೆ ಎಷ್ಟು ಮಂದಿ ಬರ್ತಾರೆ ನೋಡ್ರಿ, ಅಲ್ಲಿ ಆ್ಯಕ್ಷನ್ ತೋರಿಸಿ ನೋಡ್ರಿ, ಅದು ಸರಿಯಾಗಿ ನನಗೆ ಅನಿಸಿತು. ಅದು ಸ್ವಲ್ಪ ಇನ್ನೂ ಬೆಟರ್ ಮಾಡಬೇಕಾದ ಒಂದು ಪಾಯಿಂಟ್ ನನಗೆ ಅನಿಸಿತು. ವಿಕ್ಕಿ ಕೌಶಲ್ ಪರ್ಫಾರ್ಮೆನ್ಸಲ್ಲಿ ಸರಿಯಾಗದ. ರಶ್ಮಿಕಾ ಮಂದನಿ ಅವರು ಗೊತ್ತಲ್ಲ, ಅದು ಪರ್ಫೆಕ್ಟಾಗಿ ರೋಲ್ ಅಂತ ಪ್ಲೇ ಮಾಡ್ರೆ ಅವರು ಸರಿಯಾಗದ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಮನೆಗೊಳಗೂ ದೊಡ್ಡ ಪ್ರಾಬ್ಲಮ್ ನಿಲ್ಲತ್ತದ. ಅಂದರೆ ಇನ್ನೊಬ್ರನ್ನ ಅವರಿಗೆ ಏನೋ ಪ್ಲ್ಯಾನ್ ಮಾಡ್ಲತ್ತಾರ, ಅವ್ನ ಮಗನಿಗೆ ಕೂಡಿಸ್ಬೇಕಂತ ರಾಜ್ಯದಾಗ ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಲತ್ತಾರ. ಇಲ್ಲಿ ಅಕ್ಬರ್ದೇನು ಕ್ಯಾರೆಕ್ಟರ್ ಅದ ಅದನ್ನು ಇಲ್ಲಿ ತೋರಿಸ್ಯಾರ. ಸಂಭಾಜಿ ಮಹಾರಾಜ್ ಅಂತಾರ, ನೀ ಏನನ್ನ ತಿಳ್ಕೊ, ನೀವೊಂದು ಹಾವಿನ ಮಗನೇ ಇದ್ದಿದ್ದಿ, ನೀನು ಯಾವಾಗನ ಕಡಿತೀಯ ಅಂತ ಈ ಥರ ಒಂದು ಡೈಲಾಗ್ ಅದ ಫಿಲಿಮ್ನಲ್ಲಿ. ಥೋಡೆ ಪ್ಲೇಸ್ನಲ್ಲಿ ಡೈಲಾಗ್ ಸರಿಯಾಗ ನಮ್ಮ ಹಿಂದೂ ಧರ್ಮ ಬಗ್ಗೆದಾಗಲಿ, ಸಿಂಬಲ್ಸ್ ಬಗ್ಗೆದಾಗಲಿ, ಜೈ ಭವಾನಿ, ಹರ್ ಹರ್ ಮಹಾದೇವ್, ಈ ಥರ ಬ್ಯಾಕ್ಗ್ರೌಂಡ್ದಾಗ ನಾವು ಸೌಂಡ್ ಡಿಸೈನಿಂಗ್ ಆಗಲಿ, ಡೈಲಾಗ್ಗಳಲ್ಲಿ ಚಲೋ ಆಗಿ ಕೇಳ್ತೀವಿ. ಬಟ್ ಏನು ಡಿಸೈನಿಂಗ್ ಸಾಂಗ್ ಇರಬೇಕತ್ತಲ್ಲ, BGM ಎಷ್ಟು ಚಲೋ ಆಗಿರ್ಬೇಕಿತ್ತಲ್ಲ, ಬಸ್ ಲಿಟ್ರಲಿ ಅದು ಬೇರೆ ಲೆವೆಲ್ದಾಗೆ ಬರ್ತಿದ್ದು ಮಜಾ ಕೇಳೋ ಮಟ್ಟಿಗೆಲ್ಲ. ಬಟ್ AR ರೆಹಮಾನ್ಗೆ ಫಿಲ್ಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟರೆ ನೋಡಿರಿ, ಪ್ರೊಡಕ್ಷನ್ ವ್ಯಾಲ್ಯೂ ಸಾಲಿಡ್ ಅದ. ಯಾಕಂದ್ರೆ ಎಲ್ಲ ಮಂದಿಗೆ ಗೊತ್ತದ, ಬಾಲಿವುಡ್ಲೆಸ್ ಬಂದದ, ಮೇಡಮ್ ಫಿಲ್ಮ್ಸ್ಲೆಸ್ ಬಂದಿದ್ದು ಮೂವಿ. ಲಾಸ್ಟ್ ಮೂವಿ ಸ್ತ್ರೀ 2 ಮೂವಿ ಬ್ಲಾಕ್ಬಸ್ಟರ್ ಹಿಟ್ ಆಗ್ಯದ. ಇದು ಮೂವಿ ಒಂದು ಬೇರೆ ಲೆವೆಲ್ದಾಗೆ ಅಂತರ್ಕ ಆದ. AR ರೆಹಮಾನ್ ಬದಲು ಇನ್ನೊಬ್ಬರಿಗೆ ಡೈರೆಕ್ಟರ್ಗೆ ತೊಂದರೆ, ಮ್ಯೂಸಿಕ್ ಡೈರೆಕ್ಟ್ರು, ಅದು ಇನ್ನೂ ಸಾಲಿಡ್ ಇರ್ತದೆ. ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಇಂಥ ಫಿಲ್ಮ್ಗೂ ಒಂದು ಬೇರೆ BGM ಬೇಕು, ಬೇರೆ ಸೌಂಡ್ ಬೇಕು, ಸಾಂಗ್ಸ್ಗಳು ಬೇಕು. ಅದು ಬೂಸ್ ಬಂಪ್ಸ್ ಅವಾಗೆ
ಕ್ರಿಯೇಟ್ ಆಗ್ತದೆ. ಅದೊಂದು ಪಾಯಿಂಟ್ ನನಗೆ ಅನಿಸಿತು ಇದು ಮೂವಿ ನೋಡೋ ಮಟ್ಟಿಗೆ. ಉಳ್ಕಿದ ಫಿಲ್ಮ್ ಡಿಸಪಾಯಿಂಟ್ ಅಂದ್ರೆ ಮಾಡಲ್ಲ, ಫ್ಯಾಮಿಲಿ ಸಂಗಟ ನೋಡೋಂಥ ಮೂವಿ ಅದ. ಹಾಂ, ಛತ್ರಪತಿ ಶಿವಾಜಿ ಮಹಾರಾಜ್ ಹೋದ್ಮೇಲೆ ಶಂಭು ಮಹಾರಾಜ್ ಮೇಲೆ ಇದು ಸ್ಟೋರಿ ಅದ. ಅವ್ರದ್ದು ಏನು ಹಿಸ್ಟ್ರಿ ಇತ್ತು, ಅವ್ರು ಏನು ಮಾಡ್ಯಾರ, ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಾರ, ಎಷ್ಟು ಅತ್ಯಾಚಾರ ಮಾಡ್ಯಾರ ಅವ್ರ ಮೇಲೂ, ಇದು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಈಗಿನ ಜನ್ರೇಷನ್ಗೆ ಹೇಳಿಸ್ಕೊಡ್ಬೇಕು. ಔರಂಗಜೇಬ ಹೆಂಗಿದ್ದೀನೋ, ಎಷ್ಟು ಅತ್ಯಾಚಾರ ಇದ್ದೀನೋ, ಎಷ್ಟು ಟೆಂಪಲ್ಗಳು ಹೊಡೆದಾಕಿನೋ ಈ ಫಿಲ್ಮ್ನಲ್ಲಿ ತೋರಿಸಲಿಲ್ಲ. ಇದು ಮೈನಸ್ ಪಾಯಿಂಟ್ ಅದ. ಥೋಡೆ ಡೈಲಾಗ್ಗಳು ಇನ್ನೂ ಸ್ಟ್ರಾಂಗ್ ಇರಬೇಕು ಇಸ್ಲಾಂ ಧರ್ಮ ಒಳಗೆ ಬಂದ್ಬಿಡು ನೀ ಅಂತ, ಈ ಥರ ಸಂಭಾಜಿ ಮಹಾರಾಜ್ಗಂತನ. ಬಟ್ ಸಂಭಾಜಿ ಮಹಾರಾಜ್ ಏನೋ ಬೇರೆ ಡೈಲಾಗ್ ಸ್ಟ್ರಾಂಗ್ ಇರಬೇಕಿತ್ತು, ಅದೊಂದು ಪಾಯಿಂಟ್ ನನಗೆ ಅನಿಸಿದ್ದು. ಓವರಲ್ಲಿ ಫಿಲ್ಮ್ ನನಗೆ ಡಿಸಪಾಯಿಂಟ್ ಮಾಡಿಲ್ಲ, ಎಕ್ಸ್ಟ್ರೀಮ್ ಲೆವೆಲ್ ಫಿಲ್ಮ್ ನನಗೆ ಅನಿಸಿದ್ದು. ಡೈಲಾಗ್ಗಳು ಪವರ್ಫುಲ್ ಅನ್ಸ, ಆ್ಯಕ್ಷನ್ ಎಲಿವೇಷನ್ ಸರಿಯಾಗಿ ನನಗೆ ಅನಿಸಿದೆ. ಸ್ವಲ್ಪ ಫಸ್ಟ್ ಹಾಫ್ ಸ್ಲೋ ಮೋಷನ್ ಫಿಲ್ಮ್ ತೋರಿಸ್ಲಿಕ್ಕೆ ಖುಷಿ ಮಾಡಿ, ಸೆಕೆಂಡ್ ಹಾಫ್ ವಾರ್ ಆಗೋ ಸೀನ್ಸ್ಗಳಲ್ಲಿ. ನೀವಿಗೆ ಛಾವಾ ಮೂವಿ ನೋಡಿದೆ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಮರಾಠಿದಾಗೆ ಎಷ್ಟೋ ಮೂವಿಗಳು ಬಂದವು, ಬಟ್ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್, ಇನ್ ಬೈ ಬೈ. ಛಾವಾ. How many tickets? 1. 9:15 show. That's it. खाली है ना, खाली चाहिए. Thank you, sir. छावा.